ಅಣ್ಣ ನಮ್ಮ ಕೋಳಿ ಸತ್ತೋಯ್ತು. ಸತ್ತೋಯ್ತಾ? ಹಾ, ನೀನು ಅದನ್ನು ಸಾಂಬಾರು ಮಾಡ. ಸಾಂಬಾರು ಬಾರಿ ಚಂದ ಆಗಿದೆ. ಅಣ್ಣ ಹಾ, ಇವತ್ತು ಆಡು ಸತ್ತೋಯ್ತು. ಆಡು ಸತ್ತೋಯ್ತಾ? ಹಾ, ನೀನು ಅದನ್ನು ಸಾಂಬಾರು ಮಾಡ. ಹಾ. ತಿನ್ನು. ಇವತ್ತು ಊಟ ಭಾರಿ ಚಂದ ಇತ್ತಾ? ಇವತ್ತು ಮಾತ್ರ ಸಾಂಬಾರು ಭಾರಿ ಚಂದ ಆಗಿತ್ತು. ಕೂರ 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 ಕೂರ. ಏಯ್, ನಾಯಿ ಎಲ್ಲಿಂಟಾ? ನಾಯಿ ಮತ್ತೆ ಈಗ ನೀನು ತಿಂದದಂತ? ಮೊನ್ನೆ ಕೋಳಿ ಸತ್ತಾಗ ಸಾಂಬಾರು ಮಾಡ್ಲಿಕ್ಕೆ ಹೇಳಿದ್ರಿ, ಆಡು ಸತ್ತಾಗ ಸಾಂಬಾರು ಮಾಡ್ಲಿಕ್ಕೆ ಹೇಳಿದ್ರಿ, ಹಾಗೆ ಇವತ್ತು ನಾಯಿ ಸತ್ತಿತ್ತು. ಮತ್ತೆ ನಿಮ್ಮೊಟ್ಟಿಗೆ ಅಂತಾಗೆ ಕೇಳಿದ್ಮೇಲೆ ನಾನೇ ಸಾಂಬಾರು ಮಾಡಿ. ನಾ ಬುದ್ಧಿವಂತಲ್ಲ. ಒಂದು ಪಾರ್ಸೆಲ್ ಇತ್ತು. ಅಕ್ಕ ಇದ್ದಾರಾ? ಅಕ್ಕ ಯಾರಿಲ್ಲ. ಇಲ್ವಾ? ಯಾರು ಬಂದದ್ದು? ಅದು ಪಾರ್ಸೆಲ್ ನಾವು. ಓ, ನಾನು ಆರ್ಡರ್ ಮಾಡಿದ್ದೆ, ನನ್ನ ಕರಿಬೇಕಿತ್ತು. ಅವ ಅಕ್ಕ ಇದ್ದನ್ನ ಕೇಳಿದ್ದು. ನೀವು ನನ್ನ ಅತ್ತಿಗೆ ಅಲ್ವಾ? ಅಣ್ಣ ತಮ್ಮ ಇಬ್ರು ಒಂದೇ. ನೀನು ನನ್ನ ತಂಗಿನ 3 ವರ್ಷದಿಂದ ಲವ್ ಮಾಡ್ತಾ ಇದೀಯಾ. ಮದುವೆ ಆಗೋಂದ್ರೆ ಆಗ್ತಾ ಇಲ್ಲ. ಆಗ್ತೀಯಾ ಇಲ್ವಾ? ನನಗೆ ಸ್ವಲ್ಪ ಟೈಮ್ ಕೊಡಿ. ನಾನು ಲೈಫಲ್ಲಿ ಸ್ವಲ್ಪ ಸೆಟ್ಲ್ ಹಾಕೊಳ್ತೀನಿ, ಆಮೇಲೆ ಖಂಡಿತ ಮದುವೆ ಆಗ್ತೀನಿ. 2 ವರ್ಷದಿಂದ ಹೀಗೆ ಹೇಳ್ತಿದ್ದಾರೆ ಅಣ್ಣ. ನನ್ಗೆ ಇವರು ಬೇಡ, ನೀವು ತೋರಿಸಿದ ಹುಡುಗನ ನಾನು ಮದ್ವೆ ಆಗ್ತೇನೆ. ಬನ್ನಿ ಹೋಗುವ. ಅಪ್ಪಿ ಹೋಗ್ಬೇಡ ಪ್ಲೀಸ್, ನನ್ನ ಅರ್ಥ ಮಾಡ್ಕೋ. ಸ್ವಲ್ಪ ಟೈಮ್ ಕೊಡಪ್ಪಿ. ಅಪ್ಪಿ, ನಾನು ನಿನ್ ಖಂಡಿತ ಮದುವೆ ಆಗ್ತೀನಿ ಅಪ್ಪಿ. ಪ್ಲೀಸ್ ನನಗೆ ಟೈಮ್ ಕೊಡು, ಹೋಗ್ಬೇಡ. ಏನಾಯ್ತು ಮಗ? ನನ್ನ 3 ವರ್ಷದ ಲವ್ ಬ್ರೇಕಪ್ ಆಯ್ತು. ಹುಡುಗರ ಮನಸ್ಸು ಹುಡುಗಿಯರಿಗೆ ಅರ್ಥನೇ ಆಗಲ್ಲ. ಹುಡುಗರ ಮನಸ್ಸು ನಮ್ಮಂತವರಿಗೆ ಮಾತ್ರ ಅರ್ಥ ಆಗುತ್ತೆ. ಅವನ ಹತ್ರ ಹೋಗ್ಬೇಡ, ಹುಷಾರು. ಯಾರು ಮರ ಕತೆ ಅಂತ? ಅವ ಹಾಗೆ ಮರ, ಆ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದ. ಅಲ್ಲಿಂದ ಓಡಿಸಿದ ಮೇಲೆ ಅವಾಗ ಹುಚ್ಚನಿ, ಎಲ್ಲಿ ಹೋದ್ರು ಕೋಟ್ ಹಾಕೊಂಡೇ ಇರುದು. ಹಲೋ ಬೇಬಿ, ಎಲ್ಲಿದ್ಯಾ? ನಾ ಪಾರ್ಕ್ ಹತ್ರ ಬರ್ತಿದ್ದೀನಿ. No.